ಮತ್ತು ಇಲ್ಲಿ ತನಕ ಟೀಚ್ ಮಾಡಿದಂಥ ಎಲ್ಲ ಟೀಚರ್ಸ್ಗೆ ಇವತ್ತು ನನ್ನ ಕಡೆಯಿಂದ ಹಾರ್ಟ್ಲಿ ವಿಶಸ್ನ ಹೇಳ್ತಾ ಇರ್ತಾನೆ ಕಾರ್ಯಕ್ರಮನ ಶುರು ಮಾಡ್ತಿದ್ದೀನಿ. ನೀವು ನೋಡ್ತಿದ್ರ ಪಬ್ಲಿಕ್ ಚಾಯ್ಸ್. ನಾನಾಗಿದ್ದೀನಿ ಇವತ್ತು ಟೀಚರ್. ಇವತ್ತು ನಾನ್ ಟೀಚರ್ ಆಗಿ ಅಪಾಯಿಂಟ್ ಆಗಿರೋದು ಫಸ್ಟ್ ಗೈಡ್ ಟ್ಯುಟೋರಿಯಲ್. ಆ್ಯಕ್ಚುಲಿ ನಾನು ಸುಮ್ಮನೆ ಅವಾಗಿಂದ ಓಡ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಟೀಚರ್ ಆಗಿ ಬಂದಿಲ್ಲ, ಇವತ್ತು ಫಸ್ಟ್ ಗೈಡ್ ಟ್ಯುಟೋರಿಯಲ್ ನಾನು ನೋಡಬೇಕು ಅಂತ ಬಂದಿದ್ದೀನಿ. ಸಕ್ಕತ್ತಾಗಿದೆ, ಫ್ಯಾಕಲ್ಟಿ ಸೂಪರ್ ಆಗಿದ್ದಾರೆ, ಎಲ್ಲ ಸಕ್ಕತ್ತಾಗಿ ಟೀಚ್ ಮಾಡ್ತಾರಂತೆ. ಸ್ಟೂಡೆಂಟ್ಸು ಅಷ್ಟೇ, ನೋಡಿದ್ರೆ ಗೊತ್ತಾಗ್ತಲ್ಲ ಎಷ್ಟು ಡೀಸೆಂಟ್ ಆಗಿದ್ದಾರೆ ಅಂತ. ಸೊ ಎಲ್ಲರಿಗೂ ಇವತ್ತು ನಾ ಹಾಯ್ ಹೇಳ್ತಾ ಇಲ್ಲಿ ಪಬ್ಲಿಕ್ ಚಾಯ್ಸ್ ಮಾಡ್ತಾ ಅವ್ರ ಫೇವ್ರೆಟ್ ಸಾಂಗ್ ಕೇಳ್ತಾ, ಸೊ ಈ ಟ್ಯುಟೋರಿಯಲ್ ಸ್ಪೆಷಾಲಿಟಿ ಏನು ಅದನ್ನು ಕೂಡ ಕೇಳ್ತಾ ಇವತ್ತು ನಾನು ಡೇನ ಫುಲ್ ಎಂಜಾಯ್ ಮಾಡಬೇಕು. ಟೀಚರ್ಸ್ ಡೇನ ಅಂತ ಬಂದಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲರಿಗೂ ಹಾಯ್ ಹೇಳಬೇಕು. ಹಾಯ್, ಹ್ಯಾಪಿ ಟೀಚರ್ಸ್ ಡೇ. ನೀವೆಲ್ಲ ಟೀಚರ್ಸಾ? ನಂಗೆ ಹೇಳ್ಬೇಕು ಅಂತ ಹೇಳಿದ್ರು ಥ್ಯಾಂಕ್ ಯು ಅಂತ. ಸೊ ಅಂದರೆ ಫ್ಯೂಚರ್ ಟೀಚರ್ ಆಗಬೇಕು ಅಂದ್ಕೊಂಡಿದ್ದೀರಾ ನಂತರ, ರೈಟ್? ಓಕೆ, ತುಂಬ ಸೈಲೆಂಟ್ ಅನ್ಸುತ್ತಲ್ಲ ಎಲ್ಲರೂ? ಹ್ಞೂ ಅನ್ನಿ. ಹಂಗಾದ್ರೆ ಅಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ. ಎನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಪಬ್ಲಿಕ್ ಮ್ಯೂಸಿಕ್ ನೋಡ್ತಿರ್ತೀರಾ? ಎಸ್, ದಟ್ ಈಸ್ ನೈಸ್. ಕನ್ನಡ ಬರಲ್ವಾ? ಮತ್ತೇನದು ಎಸ್ಸು? ಹ್ಞೂ ಅನ್ನಿ. ನೀವು ಇದೇ ಥರ ಸೂಪರ್ ಡೂಪರ್ ಇವ್ರ ಫೇವ್ರೆಟ್ ಸಾಂಗ್ನ ಕೇಳ್ತಾ ಇವ್ರು ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಎಜುಕೇಷನಲ್ಲಿ, ಹೇಗಿದೆ ಲೆಕ್ಚರರ್ಸ್ ಎಲ್ಲ ಇವ್ರನ್ನೇ ಇನ್ವೆಸ್ಟಿಗೇಟ್ ಮಾಡ್ತೀನಿ. ಬನ್ನಿ ಬನ್ನಿ ಬನ್ನಿ. ಈಗ ಫಸ್ಟ್ ಗೈಡ್ ಟ್ಯುಟೋರಿಯಲ್ಸ್ನ ಚೇರ್ಮನ್ ಹಾಗೆ ಫೌಂಡರ್ ಆದಂಥ ರಾಮೂಜಿ ಗೌಡ ಅವರು ಇದ್ದಾರೆ. ಸೊ ವೆಲ್ಕಮ್ ಟು ದಿ ಶೋ. ಆ್ಯಂಡ್ ಟೀಚರ್ ಅಂತ ಗೊತ್ತಾಯಿತು ನೀವು. ಸೊ ಟೀಚರ್ಸ್ ಡೇನ ಶುಭಾಶಯಗಳು ನಿಮಗೆ. ನಿಮಗೂ ಶುಭಾಶಯಗಳು ಮತ್ತು ನಮ್ಮ ವೀಕ್ಷಕರಿಗೂ ಸಹ. ಇವತ್ತು ಶಿಕ್ಷಕರ ದಿನಾಚರಣೆ, ವಿಶೇಷವಾಗಿ ಇವತ್ತು ನಾನು ಶಿಕ್ಷಕರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಮತ್ತು ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸೊ ಫೌಂಡರ್ ಮತ್ತು ಚೇರ್ಮನ್ ಆಫ್ ಫಸ್ಟ್ ಗೈಡ್ ಟ್ಯುಟೋರಿಯಲ್, ಸೊ ಹೇಗೆ ಅನ್ನಿಸ್ತಾ ಇದೆ? ಸೊ ಯಾಕಾಗಿ ಈ ಹೆಸರನ್ನ ಇಟ್ರಿ ನಿಮ್ಮ ಸಂಸ್ಥೆಗೆ? ಸೊ ಇದರಿಂದ ನಿಮ್ಮ ಒಂದು ಮೋಟೋ ಏನು ಕತೆ? ಸುಮಾರು ನಾನು ಒಂದು 6 ವರ್ಷದ ಹಿಂದೆ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ. ಶಿಕ್ಷಕರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ಶಿಕ್ಷಕ ವೃತ್ತಿಯಿಂದ ಬಂದಿದ್ದೀನಿ. ಶಿಕ್ಷಕರ ಕ್ಷೇತ್ರಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಒಬ್ಬ ಸದುದ್ದೇಶದಿಂದ ಈ ಒಂದು ಟ್ಯುಟೋರಿಯಲ್ಸ್ ಮಾಡಬೇಕು, ಕೋಚಿಂಗ್ ಕ್ಲಾಸಸ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇದನ್ನು ಸ್ಥಾಪನೆ ಮಾಡಿದೆ. ಇದರಲ್ಲಿ ಮುಖ್ಯವಾಗಿ ನಾನು ಇವತ್ತು ಏನು ಮಾಡ್ತಾಯಿದ್ದೀವಿ, ಸುಮಾರು ಒಂದು 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಇವತ್ತು ಸ್ಟೇಟ್ ಸಿಲೆಬಸ್ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು, ಇಂತಹ ವಿದ್ಯಾರ್ಥಿಗಳಿಗೆ ನಾವು ಒಂದು ಬೆಳಗ್ಗೆ 6ರಿಂದ 8 ಇರ್ಬೋದು, ಇಲ್ಲ ರಾತ್ರಿ ಅಂದರೆ ಸಾಯಂಕಾಲ 5ರಿಂದ 8ರವರೆಗೂ ನಾವು ಸಹ ವಿಶೇಷ ತರಗತಿಗಳನ್ನು ನಾವು ತೆರೆದು ಎಲ್ಲ ಬೋಧನಾ ಸಲಕರಣೆ ಇಟ್ಕೊಂಡು ಕಡಿಮೆ ಬೆಲೆಯಲ್ಲಿ ನಾವು ಇವತ್ತು ಟ್ಯುಟೋರಿಯಲ್ಸ್ ನಡೆಸ್ತಾ ಇದ್ದೀವಿ. ವೆರಿ ನೈಸ್. ಸೊ ಈಗಂತೂ ಕಾಂಪಿಟೇಟರ್ಸ್ ಜಾಸ್ತಿ ಆಗಿದೆ, ಟ್ಯುಟೋರಿಯಲ್ ಸೆಂಟರ್ಸ್ ಸುಮಾರು ಇದ್ದಾವೆ. ಸೊ ನಿಮ್ಮ ಟ್ಯುಟೋರಿಯಲ್ ಸ್ಪೆಷಾಲಿಟಿ ಏನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಇವತ್ತು ನಾವು ನಮ್ಮ ತರಗತಿಗಳನ್ನು ನೀವು ನೋಡ್ಬೋದು, ಈಗಾಗಲೇ ನೋಡಿದರೆ ನೀವು. ಅದೇ ರೀತಿಯಾಗಿ ನಮ್ಮ ಟೀಚರ್ಸ್ ಎಲ್ಲ ಮಾಸ್ಟರ್ ಡಿಗ್ರಿ, ಡಬಲ್ ಡಿಗ್ರಿ, ಟ್ರಿಬಲ್ ಡಿಗ್ರಿಯನ್ನೇ ನಾವು ಅಪಾಯಿಂಟ್ ಮಾಡಿದ್ದೀವಿ. ಮತ್ತು ನಾವು ಶಿಕ್ಷಕನಾಗಿದ್ದರಿಂದ ಯಾವ ರೀತಿ ಪಾಠ ಬೋಧನೆ ಮಾಡಬೇಕು ಅನ್ನುವಂಥ ಒಂದು ಕಲಿಕಾ ಮೆಥಡ್ಸ್ ನಮ್ಮಲ್ಲಿದ್ದಾವೆ. ಇವತ್ತು ಆನ್ಲೈನಲ್ಲಿರ್ಬೋದು, ಮತ್ತು ನಮ್ಮದೇ ಆದ ಟೀಚಿಂಗ್ ಮೆಟೀರಿಯಲ್ ಇದೆ, ನಮ್ಮದೇ ಆದ ರೀತಿಯಲ್ಲಿ ಆ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿದ್ದೀವಿ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಬೇರೆ ಟ್ಯುಟೋರಿಯಲ್ಸ್ಗಿಂತ ಇದು ನಮ್ಮ ವಿಶೇಷವಾಗಿ ನಾವು ಇಲ್ಲಿ ಪ್ಲ್ಯಾನನ್ನು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಗೈಡ್ ಟ್ಯುಟೋರಿಯಲ್ ಈ ಬ್ಯಾಂಗ್ಳೂರಿನಲ್ಲಿ ಎಷ್ಟು ಬ್ರಾಂಚಸ್ ಇದೆ ಸರ್? ಈಗಾಗಲೇ ನಾವು 6 ಬ್ರಾಂಚನ್ನು ಮಾಡಿದ್ದೀವಿ, 5 ರನ್ನಿಂಗಲ್ಲಿದೆ. ಮೊದಲನೇದು ಹೆಡ್ ಆಫೀಸಲ್ಲಿ ನಮ್ಮ HSR ಮಾಡಿದ್ದೀವಿ, 2ನೇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದೆ, 3ನೇದು ಕೇರ್ಪುರಮಲ್ಲೊಂದಿದೆ, ಜಯನಗರದಲ್ಲಿದೆ, ಬನಶಂಕರಿಯಲ್ಲಿದೆ, ರಾಜಾಜಿನಗರ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸುಮಾರು 6 ಬ್ರಾಂಚ್ಗಳಿದ್ದಾವೆ, ಈಗ 5 ರನ್ನಿಂಗಲ್ಲಿದ್ದಾವೆ. ಸರ್ ತುಂಬ ಲೈವ್ಲಿ ಆಗಿ ಮಾತಾಡಿದ್ರಿ. ಹಾಗೆ ನಿಮ್ಮ ಟ್ಯುಟೋರಿಯಲ್ಲು ನೋಡಿದೆ, ತುಂಬ ಲೈವ್ಲಿ ಆಗಿ ಎಲ್ಲ ಟೀಚಿಂಗ್ ಕೂಡ ಆಗ್ತಿತ್ತು. ಆ್ಯಂಡ್ ಹೋಪ್ಫುಲಿ ಇಲ್ಲಿ ಬಂದವರಿಗೆ ಬಹಳಷ್ಟು ಬ್ರೈಟ್ ಫ್ಯೂಚರ್ ಇದೆ ಅಂತ ನಾನು ಭಾವಿಸಿದ್ದೀನಿ. ಸರ್ ಟೀಚರ್ಸ್ ಡೇ ಪ್ರಯುಕ್ತ ಯಾವ ಸಾಂಗನ್ನು ನೀವು ಕೇಳೋಕ್ಕೆ ಇಷ್ಟಪಡ್ತೀರಾ? ಇವತ್ತು ನಮ್ಮ ಶಿಕ್ಷಕರ ಎಲ್ಲರ ಆಸೆ ಆಗಿರ್ತಕ್ಕಂಥ ತಾಯಿ ಶಾರದೆ ಲೋಕ ಪೂಜಿತೆ ಗ್ರೇಟ್ ಸಾಂಗ್. ಇದರಲ್ಲಿ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಸರ್ಗೆ ಅಂತ. ಸೊ ಬೆಟ್ಟದ ಹೂ ಚತ್ತದ ಸೂಪರ್ ಡೂಪರ್ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಿದ್ವಿ, ನೋಡ್ಕೊಬನ್ನಿ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ
सौख्यदाते ताये शारदे लोकपूजिते ज्ञानदाते नमोऽस्तुते ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಗ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಶಾಂತಿಯ ಉಳಿಸು ಶಾಂತಿಯ ಉಳಿಸು ತಾಯೆ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಕಲೆಮ್ಮ ಬಾಳನು ಬೆಳಗಮ್ಮ ನಿನ್ನ ಕರುಣೆಯ ಬೆಳಕಲಮ್ಮ ಬಾಳನು ಬೆಳಗಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಪೂರೈಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ